ಇದು ದಿಢೀರ್ನೇ ಆಗಿರುವಂಥ ಅರೆಸ್ಟ್ ಅಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಇಲಾಖೆ ನೋಟಿಸನ್ನು ಕೂಡ ಜಾರಿಗೊಳಿಸಿತ್ತು. ಆ ನೋಟಿಸಿನ ಪ್ರತಿಯನ್ನು ನಾವು ನಿಮಗೆ ತೋರಿಸ್ತೀವಿ. ಎರಡೆರಡು ಬಾರಿ ತಿಮ್ಮರೋಡಿಗೆ ನೋಟಿಸ್ ಕೊಟ್ಟಿದ್ರು. 15 ದಿನಗಳ ಒಳಗಡೆಗೆ ಹಾಜರಾಗ್ತೀನಿ ಅಂತ ಹೇಳಿದರು ತಿಮ್ಮರೋಡಿ. ನೋಟಿಸ್ಗೆ ಉತ್ತರ ಕೊಟ್ಟಿದ್ರು. 15 ದಿನದಲ್ಲಿ ನಾನು ಹಾಜರಾಗ್ತೀನಿ ಅಂತ ಸಹಿ ಹಾಕಿ ಕೊಟ್ಟಿದ್ರು. ಆ ನೋಟಿಸಿನ ಪ್ರತಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ತಿಮ್ಮರೋಡಿಗೆ ನೀಡಿದಂಥ ನೋಟಿಸ್ ಪ್ರತಿ, ಅದರಲ್ಲಿ ಅವರು ಹೇಳಿದರು 15 ದಿನದ ಒಳಗಡೆಗೆ ನಾನು ಹಾಜರಾಗ್ತೀನಿ. ಸಹಿ ಹಾಕಿ ಕೊಟ್ಟಿದ್ದರು, ಆಗಿರಲಿಲ್ಲ. ಹೀಗಾಗಿ ಇವತ್ತು ತಿಮ್ಮರೋಡಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಯಿತು. ಮೊದಲು ಅರೆಸ್ಟ್ ಗಿರೆಸ್ಟ್ ಅಂತೇನು ಹೇಳಲಿಲ್ಲ. ಬನ್ನಿ ಕರ್ಕೊಂಡೋಗಿ ವಿಚಾರಣೆ ಮಾಡ್ತೀವಿ ಅಂತ ಕರ್ಕೊಂಡು ಹೋದರು. ಅದಾದಮೇಲೆ ಅರೆಸ್ಟ್ ಮಾಡಿದ್ರು. ಅದಕ್ಕಿಂತ ಮೊದಲು ತಿಮ್ಮರೋಡಿ ಅಬ್ಬರಿಸಿದರು. ಏನಾದರೂ ಆದರೆ ಸರ್ಕಾರವೇ ಕಾರಣ, ನನಗೇನಾದರೂ ಆದರೆ BJPಯವರು ಕೂಡ ಇದಕ್ಕೆ ಕಾರಣರಾಗ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಬನ್ನಿ, ಸ್ಟೇಷನ್ನ ಮುಂಭಾಗದಲ್ಲಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಯಾರೂ ಕೂಡ ಅಲ್ಲಿ ಒಳಗಡೆ ಬರಂಗಿಲ್ಲ. ಜೊತೆಗೆ ಏನು ಅಂದರೆ ಅಕ್ರಮವಾಗಿ ಪ್ರವೇಶ ಮಾಡೋಂಗಿಲ್ಲ, ಗುಂಪು ಸೇರಂಗಿಲ್ಲ, ಗದ್ದಲ ಗಲಾಟೆಗಳನ್ನು ಮಾಡೋಂಗಿಲ್ಲ. ಈ ರೀತಿ ಪೊಲೀಸರು ವ್ಯಾಪಕ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಏನಾದರೂ ಆದರೆ ಅದಕ್ಕೆ ಸರ್ಕಾರ ಮತ್ತು BJP ಇಬ್ಬರೂ ಕೂಡ ಕಾರಣ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಅವ್ರನ್ನ ಕರ್ಕೊಂಡೋಗಿ ಈಗ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬರ್ತಾ ಇದ್ದಾರೆ. ಬ್ರಹ್ಮಾವರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಏರ್ಪಡಿಸಲಾಗಿದೆ. ಅಂತೂ ಇಂತೂ ಅವರು BL ಸಂತೋಷ್ ಅವ್ರ ಮೇಲೆ ಮಾಡಿದಂಥ ಆರೋಪ ಇದೆಯಲ್ಲ, ಬಂಧನದ ತನಕ ಬಂದು ನಿಂತಿದೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಬ್ರಹ್ಮಾವರ ಪೊಲೀಸ್ ಠಾಣೆಯ ಎದುರುಗಡೆನೇ ಇದ್ದಾರೆ. ಪ್ರಜ್ವಲ್, ನೋಡ್ತಾ ಇದ್ದೀವಿ ನಾವು ಆರಂಭದಲ್ಲಿ ಕರ್ಕೊಂಬರುವಂಥ ಸಂದರ್ಭದಲ್ಲಿ ತಿಮ್ಮರೋಡಿ ಯಾವ ರೀತಿ ಅಬ್ಬರಿಸಿದರು ಅಂತ. ಇದೆಲ್ಲ ಆದಮೇಲೆ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಅವ್ರನ್ನ ಕರ್ಕೊಂಬರ್ತಾ ಇದ್ದಾರೆ. ಅಲ್ಲಿನ ಸ್ಥಿತಿಗತಿಗಳೇನು, ಅಲ್ಲಿ ಏನಾದರೂ ವ್ಯಾಪಕ ಬಂದೋಬಸ್ತನ್ನು ಏರ್ಪಡಿಸಿದ್ದಾರಾ? ಜೊತೆಗೆ ಯಾರೂ ಕೂಡ ಗುಂಪು ಸೇರಬಾರದು, ಯಾರು ಕೂಡ ಮಾತಾಡಬಾರದು, ಯಾರು ಅಕ್ರಮವಾಗಿ ಪ್ರವೇಶ ಮಾಡಬಾರದು ಅನ್ನುವಂಥ ನಿಬಂಧನೆಗಳನ್ನು ಕೂಡ SP ವಿಧಿಸಿದ್ದಾರೆ. ಏನು ನಡೀತಾ ಇದೆ? ಖಂಡಿತವಾಗ್ಲೂ ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ BL ಸಂತೋಷ್ ಅವರಿಗೆ ಒಂದು ಏನು ಹೇಳಿಕೆಯನ್ನು ಕೊಟ್ಟಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಬ್ರಹ್ಮಾವರ ಪೊಲೀಸರು ಮತ್ತು ಉಡುಪಿ ಪೊಲೀಸರು 3 ಇನ್ಸ್ಪೆಕ್ಟರ್ಗಳ ತಂಡ ಉಜಿರೆಗೆ ಎಂದು ಭೇಟಿ ಕೊಟ್ಟಿದ್ದು. ಆ ಒಂದು ಸಂದರ್ಭದಲ್ಲಿ ತಿಮ್ಮರೋಡಿಯ ಮನೆಯಲ್ಲಿ ದೊಡ್ಡ ಹೈಡ್ರಾಮನೆ ನಡೀತು. ಅದರ ಬಳಿಕ ತನ್ನ ಖಾಸಗಿ ವಾಹನದಲ್ಲಿ ಬ್ರಹ್ಮಾವರ ಠಾಣೆಗೆ ಬಂದು ಹಾಜರಾಗ್ತೇನೆ ಎಂಬ ಹೇಳಿಕೆ ಕೊಟ್ಟ ಬಳಿಕ ಸುಮಾರು ಅರ್ಧ ಗಂಟೆಯ ಬಳಿಕ ತಮ್ಮ ಖಾಸಗಿ ವಾಹನದ ಮೂಲಕ ಬ್ರಹ್ಮಾವರ ಕಡೆಗೆ ತೆರಳಿದ್ರು. ಈಗ ಸದ್ಯ ತಿಮ್ಮರೋಡಿ ಮತ್ತು ಬೆಂಗಾವಲು ವಾಹನ ಈಗ ಕುಕ್ಕೆಹಳ್ಳಿ, ಅಂದ್ರೆ ಉಡುಪಿ ಜಿಲ್ಲೆಯ ಕುಕ್ಕೆಹಳ್ಳಿ, ಬ್ರಹ್ಮಾವರ ತಾಲೂಕಿನ ಕುಕ್ಕೆಹಳ್ಳಿ ಬಳಿ ಇರುವಂತದ್ದು. ಇನ್ನೇನು ಕೆಲವು ಕ್ಷಣದಲ್ಲಿ ಬ್ರಹ್ಮಾವರ ಠಾಣೆಗೆ. ಧ್ವನಿ ಯಾಕೋ ಸರಿಯಾಗಿ ಕೇಳ್ತಾ ಇಲ್ಲ ಪ್ರಜ್ವಲ್, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದು ಸರ್ಕಾರದ ವಿರುದ್ಧ ತಿಮ್ಮರೋಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನೋಡಿದ್ರೆ ತಿಮ್ಮರೋಡಿ ಅವ್ರನ್ನ ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಘೋಷಣೆಗಳು ಕೂಡ ಮೊಳಗಿದ್ವು. ಭಾರತ್ ಮಾತಾ ಕಿ ಜೈ ಘೋಷಣೆ ಮೊಳಗಿದ್ವು. ಜೊತೆಗೆ ನನಗೇನಾದರೂ ಆದರೆ ಅದಕ್ಕೆ ಸರ್ಕಾರವೇ ಕಾರಣ ಅಂತ ತಿಮ್ಮರೋಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಮೊಳಗಿದಂಥ ಘೋಷಣೆಗಳು, ಜೊತೆಗೆ ಪೊಲೀಸರು ಯಾವ ರೀತಿ ಬಂದೋಬಸ್ತ್ ಮುಖಾಂತರ ಅವ್ರನ್ನ ಕರ್ಕೊಂಡು ಹೋದರು ಅಂತ. ಮೊದಲು ಅರೆಸ್ಟ್ ಅಂತ ಹೇಳಲಿಲ್ಲ, ಬನ್ನಿ ವಿಚಾರಣೆ ಮಾಡ್ತೀವಿ ಅಂತ ಕರ್ಕೊಂಡು ಹೋದರು. ಅದಾದಮೇಲೆ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದರು. ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಕರ್ಕೊಂಡು ಹೋದಂಥ ದೃಶ್ಯಾವಳಿಗಳನ್ನು ಸ್ಕ್ರೀನ್ನ ಎಡಭಾಗದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಸ್ಕ್ರೀನ್ನ ಬಲಭಾಗದಲ್ಲಿ ಯಾವ ರೀತಿ ಸ್ಟೇಷನ್ನ ಸುತ್ತಮುತ್ತ ವ್ಯಾಪಕ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ ಅಂತ ನೋಡಿ. ತಿಮ್ಮರೋಡಿ ಅರೆಸ್ಟ್ ಆದಂಥ ಸಂದರ್ಭ ಇದೆ. ರಾಜ್ಯ ಸರ್ಕಾರವೇ ಕಾರಣ ಆಗ್ತದೆ. ನನ್ನ ಜೀವಕ್ಕೆ ಏನಾದರೂ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ. ರಾಜ್ಯ ಸರ್ಕಾರ ಕಾರಣ ಆಗ್ತದೆ.
ಬಿಜೆಪಿಯವರು ಕಾರಣ ಆಗ್ತಾರೆ ಸರ್. ಅಷ್ಟೇ ತಾನೆ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು. ಇದಕ್ಕೆ ಎಲ್ಲ ಸೊ ಇದು ಸಂಗತಿ. ನನಗೇನಾದರೂ ಆದರೆ ಸರ್ಕಾರವೇ ಕಾರಣ, ಬಿ ಜೆ ಪಿ ಕಾರಣ ಅನ್ನುವಂಥ ಆಕ್ರೋಶವನ್ನು ತಿಮ್ಮರೋಡಿ ವ್ಯಕ್ತಪಡಿಸಿದ್ದು ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ. ಇನ್ನೊಂದು ಕಡೆಗೆ ಬ್ರಹ್ಮಾವರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಜೊತೆಗೇನು ಅಂತಂದರೆ ಅವ್ರನ್ನ ಜಸ್ಟ್ ವಿಚಾರಣೆ ಕರ್ಕೊಂಡು ಹೋದರು ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಆದರೆ ಎ ಡಿ ಜಿ ಪಿ ಹಿತೇಂದ್ರ ಅವರು ಟಿ ವಿ ನನಗೆ ಮಾಹಿತಿ ಕೊಟ್ಟಿದ್ದಾರೆ, ಇಲ್ಲ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ತಿಮ್ಮರೋಡಿಯನ್ನು ಅಂತ. ನಿರಂತರವಾಗಿ ಅವರು ವಾಗ್ದಾಳಿ ಮಾಡ್ತಾಯಿದ್ರು. ಅದರಲ್ಲೂ ಏನು ಅಂತಂದರೆ ಈ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿರಂತರವಾದಂಥ ವಾಗ್ದಾಳಿ. ಅದು ಎಲ್ಲಿ ತನಕ ಹೋಯಿತು ಅಂತಂದರೆ BL ಸಂತೋಷ್ ಅವ್ರನ್ನ ಟಾರ್ಗೆಟ್ ಮಾಡೋ ತನಕ